ಇವತ್ತು ನಾನು ಮಾಡಿದ್ದೇನೆ 26 ಸಮ್ಮರ್ ಸಾಲ್ಟ್. ಅದು ಪ್ರೌಡ್ ಫೀಲಿಂಗ್ ಆಗ್ತಾ ಉಂಟು. ಕೇವಲ 37 ಸೆಕೆಂಡ್ಗಳಲ್ಲಿ ನೀರ ಮೇಲೆ 26 ಪಲ್ಟಿ ಹೊಡೆಯುವ ಮೂಲಕ ವಿಶ್ವ ದಾಖಲೆ ಸೃಷ್ಟಿಸಿದ್ದಾರೆ ಮಂಗಳೂರಿನ 13ರ ಹರೆಯದ ಹ್ಯಾಂಡ್ರಿಯನ್ ವೇಗಸ್. ಮಂಗಳೂರಿನ ಕಾರ್ಮೆಲ್ ಶಾಲೆಯಲ್ಲಿ 8ನೇ ತರಗತಿ ವಿದ್ಯಾರ್ಥಿಯಾಗಿರುವ ಇವರು ಶನಿವಾರ ನಗರದ ಎಮ್ಮೆಕೆರೆ ಅಂತಾರಾಷ್ಟ್ರೀಯ ಈಜುಕೊಳದಲ್ಲಿ ಈ ಒಂದು ವಿಶ್ವ ದಾಖಲೆ ಸೃಷ್ಟಿಸಿದ್ದಾರೆ. ಹ್ಯಾಂಡ್ರಿಯನ್ ವೇಗಸ್ ತಮ್ಮ 2ನೇ ವಯಸ್ಸಿನಲ್ಲಿಯೇ ಈಜುವ ತರಬೇತಿ ಆರಂಭಿಸಿದ್ರು. 15 ವರ್ಷದ ಒಳಗಿನ ವಿದ್ಯಾರ್ಥಿಯೊಬ್ಬ ನೀರಿನೊಳಗಡೆ ಪಲ್ಟಿ ಹೊಡೆಯುವ ಸಾಹಸ ಮಾಡಿರುವುದು ಇದು ಪ್ರಪ್ರಥಮ ದಾಖಲೆ ಆಗಿದೆ. ಇದೇ ರೀತಿಯ ವಿಶೇಷ ಸ್ಟೋರಿಗಳಿಗಾಗಿ ನಮ್ಮ ವಾರ್ತಾಭಾರತಿ ಚಾನಲ್ ಅನ್ನ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಆಕ್ಚುಲಿ ನಾವು ಎನಿಸಿರಲಿಲ್ಲ, ಸಣ್ಣ ಮಗು ಇರುವಾಗಲೇ ನೀರಿಗೆ ಅವನು ಎಂಟ್ರಿ ಕೊಟ್ಟಿದ್ದಾನೆ. ಸಣ್ಣ ಮಗು ಇರುವಾಗಲೇ ಆಲ್ಮೋಸ್ಟು 2 ಇಯರ್ಸಿಂದ ಅವನು, ನಾವು ಗೆಸ್ಸೇ ಮಾಡಲಿಲ್ಲ, ನೀರಿಗೆ ಕೊಂಡೋದಾಗಲೇ ಅವ್ನು ಸ್ವಿಮ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ ಆ ಟೈಮಲ್ಲೇ. ಮತ್ತು ಈ ನಮ್ಮದು ರಜೆ ಟೈಮಲ್ಲಿ ಅವರಿಗೆ ಸ್ವಿಮ್ಮಿಂಗ್ ಕ್ಲಾಸಿಗೆ ಹಾಕಿದ್ದೆ ನಾವು. ನನ್ನ ಹೆಸರು ಹ್ಯಾಡ್ರಿಯನ್. ನಾನು 8th ಸ್ಟ್ಯಾಂಡರ್ಡ್ ಕಾರ್ಮೆಲ್ ಸ್ಕೂಲಲ್ಲಿ ಕಲಿತಿದ್ದೆ. ಕಾರ್ಮೆಲ್ ಸ್ಕೂಲ್ CBSE ಆ್ಯಂಡ್ಸ್ ಹತ್ರ. ನಾನು ಸ್ವಿಮ್ಮಿಂಗ್ ಒಂದು ಸಮ್ಮರ್ ಕ್ಯಾಂಪಿಗೆ ಅಂತ ಪ್ರಾಕ್ಟೀಸಿಗೆ ಅಂತ ಬಂದದ್ದು. ಮತ್ತು ಅಲ್ಲಿ ನನಗೆ ಅರೋಮಲ್ ಸರ್ ಕೋಚ್ ಕೊಡ್ತಿದ್ರು. ಹಾಗೆ ಒಮ್ಮೆ ನಾನು ಹೀಗೇ ಟ್ರೈನ್ ಮಾಡುವಾಗ ಅದು ಸಮ್ಮರ್ ಸಾಲ್ಟ್ ಮಾಡಿದೆ. ಆಗ ಸರ್ ಇಲ್ಲಿ ನೋಡಿ ಹೇಳಿದರು ಅದು ನಿಮಗೆ ವರ್ಲ್ಡ್ ರೆಕಾರ್ಡ್ ಮಾಡ್ಬೋದಂತ. ಆ ಟೈಮಿಂದ ನಾನು 4 o'clock ಸ್ವಿಮ್ಮಿಂಗ್ ಕ್ಲಾಸಿಗೆ ಹೋಗಿ ಪ್ರಾಕ್ಟೀಸ್ ಮಾಡ್ತಾ ಬರ್ತಿದ್ದೆ. ಮತ್ತು ಫಸ್ಟ್ ನಾನು ಮಾಡಿದ್ದು 7 ತನಕ, ಮತ್ತು ಲಾಸ್ಟ್ ಒಮ್ಮೆ ಒಂದು ಹೈ ಮಾಡಿದ್ದು 23 ತನಕ. ಮತ್ತು ಇವತ್ತು ನಾನು ಮಾಡಿದ್ದೇನೆ 26 ಸಮ್ಮರ್ ಸಾಲ್ಟ್. ಅದು ಪ್ರೌಡ್ ಫೀಲಿಂಗ್ ಆಗ್ತಾ ಉಂಟು. ಸರಿ, ಇವನ್ ಆಲ್ಮೋಸ್ಟ್ ನಾವು 8 to 10 months ಇಂದ ಪ್ರಾಕ್ಟೀಸ್ ಕೊಡ್ತಾ ಇದ್ದೀವಿ. ಆ್ಯಕ್ಚುಲಿ ನಮಗೆ ಪ್ರೆಸ್ಟೀಜ್ ಸ್ಕೂಲಲ್ಲಿ ಐ ವಾಸ್ ವರ್ಕಿಂಗ್ ಇನ್ ಪ್ರೆಸ್ಟೀಜ್ ಸ್ಕೂಲ್. ಈವ್ನಿಂಗಲ್ಲಿ ನಮಗೆ ಕ್ಲಾಸಿಗೆ ಬರ್ತಾ ಇತ್ತು. ಹಾಗೆ ಅಲ್ಲಿಂದೇ ಪ್ರಾಕ್ಟೀಸ್ ಕೊಟ್ಟು ಮತ್ತು ಅಲ್ಲಿದ್ದು ಡೀಪ್ ಸ್ವಲ್ಪ ಕಮ್ಮಿಗೋಸ್ಕರ ನಾವು ಈಗ ಇಂದ ಒಂದು ಫೆಸಿಲಿಟೀಸ್ ಸ್ಮಾರ್ಟ್ ಸಿಟಿ ಅವರು ಕೊಟ್ಟಿದೆ. ಹಾಗೆ ನಾವು ಇಲ್ಲಿ ಆ್ಯಕ್ಚುಲಿ 7 feet ಬೇಕಾಗಿತ್ತು ನಮಗೆ, ಎಬೋವ್ 6 feet ಡೀಪ್ ಬೇಕಾಗಿತ್ತು ನಮಗೆ ಇಂಥ ಒಂದು ರೆಕಾರ್ಡ್ ಮಾಡಲಿಕ್ಕೆ. ಅದಕ್ಕೆ ನಾವು ಸ್ಮಾರ್ಟ್ ಸಿಟಿ ಮತ್ತು ಕ್ಲಬ್ಬಿನವ್ರ ಹತ್ರ ಮಾತಾಡಿ ಅವ್ರದ್ದೊಂದು ಪರ್ಮಿಷನಲ್ಲಿ ನಾವು ಇಂಥ ಒಂದು ಈವೆಂಟನ್ನು ಮಾಡಿದ್ವಿ. Congratulations.